Um, Hello students, in previous class we studied ESTR, right? Okay, we'll study now standardized death rate, which is very important for 10 marks. Either a 10 marks problem ಒಂದೇ ಬರ್ತದೆ. ಸುಮ್ ಎಲ್ಲ ವರ್ಷ ಬಂದಿದೆ, ಒಂದು ವರ್ಷ ತಪ್ಪಿ ಬರಲಿಲ್ಲ. ಅದು ಬಿಟ್ಟು ಪ್ರತಿ ವರ್ಷ ಇದು ರಿಪೀಟ್ ಆಗ್ತದೆ. ಆದ್ಮೇಲೆ ಈ ಸಲ ಅಂತೂ ಕಂಪಲ್ಸರಿ ಬರ್ಬೋದು ಅಂತ ಅನಿಸ್ತದೆ, ಬಿಕಾಸ್ ಲೆಸನ್ಸ್ ನಿಮಗೆ ಕಮ್ಮಿ ಇರುವ ಕಾರಣ ಈ ಚಾಪ್ಟರ್ ನಲ್ಲಿ ಸುಮಾರು ಕ್ವಶನ್ಸ್ ಬರೋ ಸಾಧ್ಯತೆ ಉಂಟು. ಇಲ್ಲದಿದ್ದು ಸಹ ಫೈನಲಿಗೆ 2 ಕ್ವಶನ್ಸ್ 5 ಮಾರ್ಕ್ಸ್ ಇದರಿಂದ ಬರುದು, ಪ್ಲಸ್ 10 ಮಾರ್ಕ್ಸ್ ಇಂದ ಇದೇ ಚಾಪ್ಟರ್ ಇಂದ ಬರುದು, ಅಷ್ಟೇ ಇಂಪಾರ್ಟೆಂಟ್. ಈ ಸಲ ಈಗ ಲೆಸನ್ಸ್ ಕಮ್ಮಿ ಆಗಿ ಇನ್ನೂ ಜಾಸ್ತಿ ಬರೋ ಸಾಧ್ಯತೆ ಉಂಟು. ಸೊ ಚಂದ ಮಾಡಿ ಓದಿ, ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್. So what is standardized death rate? Definition: standardized death rate is the weighted average of ASDRs of population by taking standard population as weights. STDR of A the formula is summation PA divided by summation P. B ಗೆ ಆಗುವಾಗ summation PB divided by summation P. ಈಗ P ಅಂದ್ರೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಈ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಹೇಳೋದು ನಿಮ್ಮ ಪಾಪ್ಯುಲೇಷನ್ ಸ್ವಲ್ಪ ಡಿಫ್ರೆಂಟ್, ಅದು ನಿಮ್ಗೆ ಡೈರೆಕ್ಟ್ಲಿ ಸಿಕ್ಕಿರ್ತದೆ. ಸೊ ಡೋಂಟ್ ವರಿ, ಯು ನೀಡ್ ನಾಟ್ ಟು ಕ್ಯಾಲ್ಕುಲೇಟ್ ಇಟ್. ಸೊ they'll give you directly. So next is A, age specific death rate of population A, ASDR of A, population A ಇದು ASDR ಅನ್ನು A ಅಂತ ಹೇಳಿದ್ರೆ, ಪಾಪ್ಯುಲೇಷನ್ B ಇದು ASDR ಅನ್ನು B ಅಂತ ನಾವು ಬರೀತೇವೆ. ಆದ್ಮೇಲೆ ಯಾವ ಪಾಪ್ಯುಲೇಷನ್ ಗೆ STDR ಕಮ್ಮಿ ಸಿಗ್ತದೆ ಆ ಪಾಪ್ಯುಲೇಷನ್ ಹೆಲ್ದಿಯರ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಟೌನ್ A ಟೌನ್ B ನಾವು STDR ಫೈಂಡ್ ಔಟ್ ಮಾಡ್ತೇವೆ. ಯಾವುದಕ್ಕೆ ಕಮ್ಮಿ ವ್ಯಾಲ್ಯೂ ಇರ್ತದೆ ಅದು ಹೆಲ್ದಿ. ಯಾಕೆ? ಅಲ್ಲಿ ಡೆತ್ ರೇಟ್ ಕಮ್ಮಿ ಉಂಟು, ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಕಮ್ಮಿ ಉಂಟು. ಡೆತ್ ರೇಟ್ ಕಮ್ಮಿ ಅಂತ ಹೇಳಿದ್ರೆ ಅಲ್ಲಿ ಡೆತ್ಸ್ ಕಮ್ಮಿ ಆಗ್ತಾ ಉಂಟು. ಸೊ ಇಟ್ ಈಸ್ ಹೆಲ್ದಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ನೋಟ್. ಅದು ನೋಟ್ ಅಷ್ಟೇನು ಇಂಪಾರ್ಟೆನ್ಸ್ ಇಲ್ಲ ಅದಕ್ಕೆ, ಸೊ let us skip it. Next, merits. It is good measure of mortality, giving importance to age group, because we consider ASDRs. ASDR ಅಂದ್ರೆ ಅಂತ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್. ಅಂದ್ರೆ ನಾವು ಪ್ರತಿಯೊಂದು ಏಜ್ ಗ್ರೂಪ್ಗೆ ಇಂಪಾರ್ಟೆನ್ಸ್ ಕೊಡ್ತೇವೆ ಇಲ್ಲಿ. ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕಂಪ್ಯಾರಿಸನ್ ಆಫ್ ಟೂ ಆರ್ ಮೋರ್ ಪಾಪ್ಯುಲೇಷನ್ ಕಂಪೇರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಕಂಪೇರ್ ಮಾಡಿ ಅಲ್ಲಿ ನಾವು ಹೆಲ್ದಿ ಅಲ್ವಾ ಅಂತ ಬರೆಯೋದು. ಸೊ ಟು ಕಂಪೇರ್ ವಿ ಕ್ಯಾನ್ ಯೂಸ್ ಇಟ್. ಡಿಮೆರಿಟ್: ಇಟ್ ರಿಕ್ವೈರ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಒಂದು ಎಕ್ಸ್ಟ್ರಾ ಟರ್ಮ್ ಬಂದಿದೆ. ಸೊ ಅದೇ ಅವರು ಕೊಟ್ಟರು ಸಹ ಅದು ಬೇಕಾಗ್ತದೆ ನಮ್ಗೆ. ಅದಿಲ್ಲದೆ ನಮ್ಗೆ STDR ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಅದು ಹೇಗೆ ಸೆಲೆಕ್ಟ್ ಮಾಡ್ತಾರೆ STDR ಅನ್ನು? ಇದು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಕೊಡ್ತಾರಲ್ಲ, ಆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅನ್ನು ಹೇಗೆ ತಗೊಳ್ತಾರೆ ಅಂತ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೆಲೆಕ್ಟ್. ಅಂತ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಸೆಲೆಕ್ಟ್ ಮಾಡ್ಲಿಕ್ಕೆ ಸಹ ಕಷ್ಟ ಉಂಟು. ಆದ್ಮೇಲೆ ಇದು ಏಜ್ ಸ್ಟ್ರಕ್ಚರ್ ಆಫ್ ದಿ ಇಟ್ ಡಿಪೆಂಡ್ಸ್ ಅಪಾನ್ ಏಜ್. ASDR ಯೂಸ್ ಮಾಡೋ ಕಾರಣ ಏಜ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗ್ತದೆ. ಅದು ಸಹ ಕೆಲವು ಸತಿ ಡಿಮೆರಿಟ್ ನಮ್ಗೆ ಅಂತ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. CDR ಮತ್ತೆ STDR ಇದು ಡಿಫ್ರೆನ್ಸ್ ಕೇಳ್ತಾರೆ, 2 ಮಾರ್ಕ್ಸ್ ಕೇಳ್ತಾರೆ. ಒಂದ್ರಲ್ಲಿ ಅಂತ ಡೈರೆಕ್ಟ್ ಪಾಪ್ಯುಲೇಷನ್ ಅನ್ನೇ ನಾವು ವೇಟ್ಸ್ ಆಗಿ ತಗೊಳ್ತೇವೆ. ಬಟ್ ಇಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್, ಇನ್ನೊಂದು ಟರ್ಮ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ವೇಟ್ಸ್ ಆಗಿ ತಗೊಳ್ತೇವೆ. CDR ಅನ್ನು ಇಟ್ಕೊಂಡು ನಮಗೆ 2 or more ಪಾಪ್ಯುಲೇಷನ್ ಅನ್ನು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ STDR ಅಲ್ಲಿ ನಮಗೆ ಕಂಪೇರ್ ಮಾಡ್ಲಿಕ್ಕೆ ಆಗ್ತದೆ. ಇಟ್ ರಿಕ್ವೈರ್ಸ್ ಲೆಸ್ ಇನ್ಫಾರ್ಮೇಶನ್. ಖಾಲಿ ಪಾಪ್ಯುಲೇಷನ್ ಡೆತ್ ಸಾಕಾಗ್ತದೆ. ಇಟ್ ರಿಕ್ವೈರ್ಸ್ ಮೋರ್ ಇನ್ಫಾರ್ಮೇಶನ್, ಮೋರ್ ಬೇಕಾಗ್ತದೆ. So directly we'll go to sums, how to calculate. Let us see it. Okay, the first one: for the following data, compute standardized death rate in town A and town B. Which town is healthier? Okay, so age group 0 to 10, 10 to 25, 25 to 60. Town A population deaths ಹೌದಾ, town B population death, standard population ಹೇಗೆ ಫೈಂಡ್ ಔಟ್ ಮಾಡಬೇಕು? ಫಾರ್ಮುಲಾ summation PA divided by summation P. ಹೌದಾ, P ಅಂದ್ರೆ standard population which is directly given. A ಅಂದ್ರೆ ASDR of town A. Whether ASDR is given? No. So we have to calculate ASDR, correct? So ನಾವೆಂತ ಮಾಡ್ತೇವೆ, ಫಸ್ಟ್ ಗೆ town A ಅನ್ನು ಕನ್ಸಿಡರ್ ಮಾಡ್ತೇವೆ. For town A ಗೆ ASDR ಫೈಂಡ್ ಔಟ್ ಮಾಡ್ತೇವೆ. So here ASDR is not given directly. So we have to calculate ASDR. So we have to write the formula here. In the case, sometimes they will give ASDR. Like they won't give population and death. Related example I'll solve later. So in that case, there is no need of writing ASDR formulas and all. Directly you can write standardized death rate formula and directly you can calculate. In the case you are calculating ASDR here, it is not mentioned in the question, then you have to write the formulas. Here directly it is not given, so we have to calculate ASDR. So I have to write ASDR formula. So what is the formula for ASDR? Number of deaths in the specific age group in a year divided by average population in that particular age group in a year into 1000. So what is that ASDR for then 0 to 10? That is 36 divided by 4000 into 1000. Correct? ಅಂದ್ರೆ 36 deaths ಈ ಏಜ್ ಅಲ್ಲಿರುವ ಡೆತ್ಸ್ ಡಿವೈಡೆಡ್ ಬೈ ಈ ಏಜ್ ಅಲ್ಲಿರುವ ಪಾಪ್ಯುಲೇಷನ್ ಇಂಟು 1000, ದಟ್ ಈಸ್ 9. ಸೊ ಏನ್ ಮಾಡ್ತೇನೆ,
ಅದರ ಕರೆಸ್ಪಾಂಡ್ ಆಗಿ ASDR 9 ಬರೀತೇನೆ. ಹಾಗಾದ್ರೆ ASDR ಫಾರ್ 10 to 25 ಎಂತ ಆಗ್ತದೆ? 48 divided by 12,000 into 1000 which is equal to 4. ಹಾಗೆ 60 divided by 6,000 into 1000 which is equal to 10. 152 divided by 8,000 into 1000 that is 90. So we got ASDR which is denoted by capital letter A. Now standard population we need which is directly given. We can take directly from here. So enta aitu 2,000 3,000 6,000 4,000 ಅದರ ಸಮ್ ಮಾಡುವಾಗ 15,000 ಬರ್ತದೆ. ಓಕೆ ನೆಕ್ಸ್ಟ್ ಯಾಕೆ ನಾನು ಸಮ್ ಮಾಡಿದ್ದೇನೆ? ಸಮ್ ಈಗ ಮಾಡ್ಬೇಕು ಅಂತಿಲ್ಲ. ಯಾಕೆ ಮಾಡ್ತೇನಿಲ್ಲ ಅಂತ ಹೇಳಿ ಅದು ಫಾರ್ಮುಲಾ ಮೇಲೆ ಡಿಪೆಂಡ್ ಆಗ್ತದೆ. ಫಾರ್ಮುಲಾದಲ್ಲಿ ಸಮೇಶನ್ ಪಿ ಅಥವಾ ಸಮೇಶನ್ ಸಮಥಿಂಗ್ ಕೇಳಿದ್ರೆ ಮಾತ್ರ ನಾವು ಮಾಡ್ಬೇಕು. ಈಗ ನಾನು ಯಾಕೆ ಸಮೇಶನ್ ಎ ಮಾಡಲಿಲ್ಲ? ಸಮ್ ಆಫ್ ಎ ಯಾಕೆ ತಗೊಳ್ಳಿ? ಸಮೇಶನ್ ಎ ಎಲ್ಲಿಗೂ ಬೇಡ, ಅದಕ್ಕೆ ನಾನು ತಗೊಳ್ಳಿಲ್ಲ. ಸೊ ಸಮೇಶನ್ ಪಿ ಬೇಕು ಡಿನಾಮಿನೇಟರ್ಗೆ. ಸೊ ನಾನು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ಸೊ ನೆನಪಿಟ್ಕೊಳ್ಳಿ, ಯೂಸ್ ಇದ್ದದ್ದು ಮಾತ್ರ ಕ್ಯಾಲ್ಕುಲೇಟ್ ಮಾಡಿ, ಸುಮ್ಮನೆ ಇದ್ದದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಎಂತ ಮಾಡಬೇಕು? ಪಿ ಇಸ್ ಗಿವನ್, ಎ ಇಸ್ calculated. So what you have to do? We have to find P into A. So 2,000 into 9, it is 18,000. 3,000 into 4, 12,000. 6,000 into 10, 60,000. 4,000 into 19, 76,000. So summation PA we need for numerator. So it is 1,66,000. So 1,66,000 divided by 15,000, answer is 11.0667. So town A is done. Town A, STDR we know. Now we have to calculate for town B. So town B age beko population of town B, depth of town B, STR for B. How to calculate? 30 divided by 3,000 into 1000 ಆಗುವಂತಕ್ಕದೆ equal to 9. 100 divided by 20,000 into 1,000 4. ಸೊ ಹೀಗೇನೆಲ್ಲದಕ್ಕೆ ASDR ಕ್ಯಾಲ್ಕುಲೇಟ್ ಮಾಡಬೇಕು. ASDR ಕ್ಯಾಲ್ಕುಲೇಟ್ ಮಾಡಿ ಆದ್ಮೇಲೆ ಎಂತ ಮಾಡಬೇಕು? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ. ಸೇಮ್ ಪಾಪ್ಯುಲೇಷನ್ ಇಲ್ಲಿ ಸೇಮ್ ಪಾಪ್ಯುಲೇಷನ್ ಇಲ್ಲಿ ಸೇಮ್ ಪಾಪ್ಯುಲೇಷನ್ ವೇರಿ ಆಗುದಿಲ್ಲ. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಟೌನ್ ಎ ಟೌನ್ ಬಿ ಎರಡಕ್ಕೆ ಸಹ ಇದ್ರು ಸಹ ಯಾವತ್ತು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕಾನ್ಸ್ಟೆಂಟ್ ಅದು ಸೇಮ್ ಇರ್ತದೆ, ಚೇಂಜ್ ಆಗಕ್ಕೆ ಸಾಧ್ಯನೇ ಇರುದಿಲ್ಲ. ಸೊ ಪಿ ಗೊತ್ತುಂಟು, ಬಿ ಗೊತ್ತುಂಟು. ಸೊ ಪಿ ಬಿ ಮಾಡುವಾಗ ನಮ್ಗೆ ಇಲ್ಲಿ 20,000 15,000 ಸಿಗ್ತದೆ. 2,000 into 9. ಓಕೆ ಇಲ್ಲಿ ಚೇಂಜ್ ಉಂಟು, ಮಿಸ್ಟೇಕ್ ಇಲ್ಲಿ 9 4 10 19 ಉಂಟು, ಅದು ಬೇರೆ. ನೋಡಿ ಇಲ್ಲಿ. ಸೊ ಇದು ಟೌನ್ ಬಿ ಇದು. ಸೊ ಟೌನ್ ಬಿ ASDR ಎಷ್ಟು 10 5 12 20 ಅಲ್ಲಿ ಬೈ ಮಿಸ್ಟೇಕ್ ಆಗಿ ನಾನು ಟೌನ್ ಎದೆ ಬರ್ತಿದ್ದೇನೆ. ಬಿಕಾಸ್ ಇದು ನಂಗೆ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ನಾನು ಅದರಲ್ಲಿ ಫಿಲ್ ಮಾಡಬೇಕು ಲ್ಯಾಟೆಕ್ಸ್ ಅಲ್ಲಿ. ಸೊ ಮಿಸ್ಟೇಕ್ಸ್ ಆಗೇ ಆಗ್ತದೆ. ನಿಮ್ಗೆ ನೋಟ್ಸ್ ಕೊಡುವಾಗ ನಾನೆಲ್ಲ ಕರೆಕ್ಟ್ ಮಾಡಿ ಕೊಡ್ತೇನೆ. ಕ್ಲಿಯರಾ? ಸೊ 10 5 12 20 ಆಗ್ಬೇಕಿದ್ದೆಲ್ಲ ನಾನು 9 4 10 9 ಅಂತ ಬರ್ತಿದ್ದೇನೆ. ಸೊ ಇಟ್ ಈಸ್ 10 5 12 20. ಸೊ 10 into 2,000 ಆಯ್ತು 20,000. 5 into 3,000 15,000. ಕ್ಲಿಯರಾ? So after calculating it, what I do? I'll take summation PB which is 1,87,000 divided by 15,000. correct? Summation P. So answer will be 12.4667. ಆಗ ನಾನು ಏನು ಹೇಳಿದ್ದೆ, ಎಲ್ಲಿ STDR ಕಮ್ಮಿ ಇರ್ತದೆ ಆ ಸಿಟಿ ಅಥವಾ ಆ ಟೌನ್ ಅಥವಾ ಆ ಲೊಕ್ಯಾಲಿಟಿ ಆರ್ ಆ ಪಾಪ್ಯುಲೇಷನ್ ಯಾವತ್ತು ಹೆಲ್ದಿ ಆಗಿರ್ತದೆ ಅಂತ. ಈಗ ಇಲ್ಲಿ 12 ಉಂಟು, ಆಚೆ ಕಡೆ ಎಗೆ 11 ಉಂಟು, ಎಲ್ಲಿ ಕಮ್ಮಿ 11 ಕಮ್ಮಿ. ಸೊ ಟೌನ್ ಎ ಇಸ್ ಕಮ್ಮಿ. ಸೊ STDR ಫಾರ್ ಎ ಇಸ್ is less than STDR of B. ಸೊ ಎಂತ ಆಗ್ತದೆ? ಟೌನ್ ಎ ಇಸ್ ಹೆಲ್ದಿಯರ್ ಆಗ್ತದೆ. ಯಾಕಂದ್ರೆ ಡೆತ್ ರೇಟ್ ಕಮ್ಮಿ ಉಂಟು. ಸ್ವಲ್ಪ ತಲೆ ಉಪಯೋಗಿಸ್ಕೊಳ್ಳಿ. TFR ಅಂತಲ್ಲಿ ನಾವು ಈ ತರನೇ ಕಂಪೇರ್ ಮಾಡುವಾಗ ಎಲ್ಲಿ ಫರ್ಟಿಲಿಟಿ ಜಾಸ್ತಿ ಇರ್ತದೆ ಅದಕ್ಕೆ ಫರ್ಟೈಲ್ ಅಂತ ಹೇಳ್ತೇವೆ. ಬಟ್ ಇಲ್ಲಿ ಉಲ್ಟಾಗಿ ಕ್ಲಿಯರ್, ಎಲ್ಲಿ ಡೆತ್ ರೇಟ್ ಜಾಸ್ತಿ ಇರ್ತದೆ ಅಲ್ಲಿ ನಾವು ಹೆಲ್ದಿ ಅಂತ ಹೇಳುದಿಲ್ಲ, ಎಲ್ಲಿ ಕಮ್ಮಿ ಇರ್ತದೆ ಅಲ್ಲಿ ಹೆಲ್ದಿ ಅಂತ ಹೇಳ್ತೇವೆ. ಅದು ನಿಮ್ಗೆ ಥಿಂಕ್ ಮಾಡಿದೆ ಆಯ್ತು. ಫರ್ಟಿಲಿಟಿ ಎಲ್ಲಿ ಜಾಸ್ತಿ ಅದು ಫರ್ಟೈಲ್, ಡೆತ್ ರೇಟ್ ಕಮ್ಮಿ ಇದ್ರೆ ಹೆಲ್ದಿ. ಅರ್ಥ ಆಯ್ತಾ? ಎಲ್ಲಿ ಡೆತ್ಸ್ ಕಮ್ಮಿ ಆಗ್ತದೆ ಅದು ಹೆಲ್ದಿ ಅಂತ. ಸೊ ತಲೆ ಉಪಯೋಗಿಸ್ಕೊಂಡು ಬರೀ, ಬಾಯಿಗೆ ಬಂದಾಗೆ ಬರ್ದಿಡ್ಬೇಡಿ ಕಮೆಂಟ್. ನೆಕ್ಸ್ಟ್ ಒಂದು ಸಮ ಆಯ್ತು. ದಿಸ್ ಇಸ್ ವೆರಿ ಈಸಿ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ASDR which is everything is given. Just we have to calculate ASDR, then we have to multiply with the standard population, then you have to calculate STDR. ಬಟ್ ಇಲ್ಲಿ ಈ ಕ್ವಶನ್ ನೋಡಿ, ಕಂಪ್ಯೂಟ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್ ಫಾರ್ ಟೌನ್ ಎ ಅಂಡ್ ಟೌನ್ ಬಿ. ಕರೆಕ್ಟಾ? ಎಂತ ಆಗ್ತದೆ? ಸ್ಟೇಟ್ ವಿಚ್ ಟೌನ್ ಇಸ್ ಹೆಲ್ದಿ. ಕಮೆಂಟ್ ಕೂಡ ಮಾಡ್ಬೇಕಾಗ್ತದೆ ನಾವು ಹಾಗಾದ್ರೆ. ಸೊ ಎಂತಾಯ್ತು? ಏಜ್ ಎಂತಾಯ್ತು? ಏಜ್ ಕೊಟ್ಟಿದ್ದಾರೆ, ಡೆತ್ ರೇಟ್ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ಡೆತ್ ರೇಟ್? ನಮ್ಗಲ್ಲಿ ಹಾಗೆ ಸಿಕ್ಕಿರ್ಲಿಲ್ಲ, ಡೆತ್ ಮತ್ತೆ ಪಾಪ್ಯುಲೇಷನ್ ಕೊಟ್ಟಿದ್ರು. ಸೊ ವಾಟ್ ಇಸ್ ಡೆತ್ ರೇಟ್? ಡೆತ್ ರೇಟ್ is nothing but ASDR. So in the case if they give ASDR or death rate, you have to consider that as ASDR.
ಕ್ಲಿಯರ್ ಅಂದ್ರೆ ನಮ್ಗೆ ಇಲ್ಲಿ ಎಸ್ ಡಿ ಆರ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಿಲ್ಲ, ಡೈರೆಕ್ಟ್ ಎಸ್ ಡಿ ಆರ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ. ಸೊ ಎಸ್ ಡಿ ಆರ್ ಕ್ಯಾಲ್ಕುಲೇಟ್ ಮಾಡ್ಬೇಕಾ? ಇಲ್ಲ, ಆಲ್ರೆಡಿ ಕೊಟ್ಟದ್ದುಂಟಲ್ಲ, ಸೊ ಫಾರ್ಮುಲಾ ಬೇಡ. ಕ್ಲಿಯರಾ? ಸೊ ಎಂತ ಆಗ್ತದೆ, ಫಾರ್ ಟೌನ್ ಎ ಎಸ್ ಡಿ ಆರ್ ಆಫ್ ಎ ಈಸ್ ಯಾವ್ದೆಲ್ಲ, ಎಸ್ ಡಿ ಆರ್ ಆಫ್ ಎ ಅಂದ್ರೆ ಟೌನ್ ಎ ಇದ್ದು 18, 10, 15, 20 ಬರ್ದೇನೆ. ಸ್ಟ್ಯಾಂಡರ್ಡೈಸ್ ಪಾಪ್ಯುಲೇಷನ್ ಯಾವ್ದು ಇದು ಅದನ್ಸ ಬರ್ದೇನೆ. ಕ್ಲಿಯರಾ? ನೆಕ್ಸ್ಟ್ ಪಿ ಉಂಟು, ಎ ಗೊತ್ತುಂಟು, ಸೊ ಮಲ್ಟಿಪ್ಲೈ 15,000 ಇಂಟು 18 ಅಂದ್ರೆ 2,70,000, 35,000 ಇಂಟು 10 ಅಂದ್ರೆ 3,50,000. ಈ ತರನೇ ಮಲ್ಟಿಪ್ಲೈ ಮಾಡಿ. ಒಂದು ಸಹ ನೆಕ್ಸ್ಟ್ ಉಂಟು 30,000 ಇಂಟು 15 45 4,050 4,50,000. So 20,000 into 20 4 lakh. So when I add this PA, I'll get 14,70,000. This is in the numerator. Denominator is 1 lakh. Then when I substitute it, I'll get it as 14.7. So STDR is done for A. Same thing for B. B is directly given 20, 12, 18, 24. 20, 12, 18, 24. ASDR ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡೈಸ್ ಪಾಪ್ಯುಲೇಷನ್ ಸಹ ಕೊಟ್ಟಿದ್ದಾರೆ. ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಒಂದು ಆನ್ಸರ್ ಅನ್ನು ಆಡ್ ಮಾಡಬೇಕು. ಆಗ 17,40,000 ಸಿಗ್ತದೆ. 17,40,000 is in the numerator. Denominator is 1 lakh. So when I substitute it, when I calculate it, and I'll get answer as 17.4. Now I have to compare town B and town A. Which is more, which is less? Town A is less, town B is more. So STDR of A is less than B, or STDR ಇಲ್ಲಿ ನಾನು ಗ್ರೇಟರ್ ದೆನ್ ಅಂತ ಹಾಕಿದೆ ಅಂದ್ರೆ B A ಗಿಂತ ಜಾಸ್ತಿ ಉಂಟು ಅಂತ, ಸೇಮ್ ಅಲ್ಲ. A B ಗಿಂತ ಕಮ್ಮಿ ಉಂಟು ಅಂತ ಹೇಳುದು ಸಹ B A ಗಿಂತ ಜಾಸ್ತಿ ಉಂಟು ಅಂತ ಹೇಳುದು ಸೇಮ್ ಆಗ್ತದೆ. ಸೊ ಆಗ ಯಾವ್ದು ಕಮ್ಮಿ ಇರುವುದು? A ಕಮ್ಮಿ ಇರುವುದು. ಸೊ ಟೌನ್ A is healthier. ಇನ್ ದ ಕೇಸ್ ನಮ್ಗೆ ಇದೆಲ್ಲ ಹಾಕಿ ಕಷ್ಟ ಆಗ್ತದೆ, ಗ್ರೇಟರ್ ದೆನ್ ಲೆಸರ್ ದೆನ್ ಕಷ್ಟ ಆಗ್ತದೆ, ಡೈರೆಕ್ಟ್ ಕಮೆಂಟ್ ಆಗಿ ಮಾಡಿ ಬರ್ದಿಡಿ. ಬಿಕಾಸ್ ಇಲ್ಲಿ ವರ್ಡ್ಸ್ ಅಲ್ಲಿ ಬರೀರಿ STDR of A is less than STDR of B. ಕರೆಕ್ಟಾ? ಬರೀರಿ ಅದನ್ನು, ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ದೆನ್ ರೈಟ್ ವಿಚ್ ಇಸ್ ಕಮ್ಮಿ ಯಾವ್ದು ಉಂಟು? ಟೌನ್ ಎ. ಸೊ ಟೌನ್ ಎ ಇಸ್ ಮೋರ್ ಹೆಲ್ದಿಯರ್. ಕಮೆಂಟ್ ಮೈನ್ 2 ಮಾರ್ಕ್ಸ್ ಉಂಟು ಕಮೆಂಟ್. ನೀವು ಕಮೆಂಟ್ ಮಾಡಿದ್ರೆ ಧರ್ಮಕ್ಕೆ 10 ಮಾರ್ಕ್ಸ್ ಅಲ್ಲಿ 2 ಮಾರ್ಕ್ಸ್ ಕಳ್ಕೊಳ್ತೀರಿ, 8 ಸಿಗ್ತದೆ. ಅದರಲ್ಲಿ ಸಹ ಫಾರ್ಮುಲಾ ಗಿಮ್ಲಾ ಅಂತ ಎಲ್ಲ ತಪ್ಪು ಮಾಡಿದ್ರೆ ಗೋವಿಂದ. ಸೊ ಕರೆಕ್ಟ್ ನೋಡ್ಕೊಳ್ಳಿ, 10 ಮಾರ್ಕ್ಸ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಆಮೇಲೆ ಇನ್ನು ಕೆಲವು ಜೀನಿಯಸ್ ಸಮೇಶನ್ ಪಿ ಬಿ ಡಿವೈಡೆಡ್ ಬೈ ಸಮೇಶನ್ ಪಿ ಇಂಟು 1000 ಬರೀತಾರೆ. 1000 ಇಲ್ಲವೇ ಇಲ್ಲ, ಅದು ಒಮ್ಮೆಲೆ ಬರುದು ಒಂದ್ಸತಿಗೆ. ಅದು ಎಸ್ ಡಿ ಆರ್ ಅಲ್ಲಿ ಆಲ್ರೆಡಿ ಬಂದಾಗಿರ್ತದೆ. ಎಸ್ ಡಿ ಆರ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮ್ಗೆ 1000 ಬೇಕೇ ಆಗಿರ್ತದೆ. ಇಂಟು ಮಲ್ಟಿಪ್ಲೈಡ್ 1000 ಮಾಡಿರ್ತೇವೆ. ಸೊ ಪುನಃ ಮಾಡುವಾಗಿರುದಿಲ್ಲ. ಟಿ ಎಫ್ ಆರ್ ಅಲ್ಲಿ ಸಹ ಎಸ್ ಎಫ್ ಆರ್ ಮಾಡುವಾಗ 1000 ಮಲ್ಟಿಪ್ಲೈ ಮಾಡ್ತೇವೆ. ಆದ್ಮೇಲೆ ಅಂತ 5 ಇಂಟು ಕ್ವಿನ್ಕ್ವಿನಲ್ಲಿ ಎಸ್ ಎಫ್ ಆರ್ ಅಂತ, ಅಲ್ಲಿ 1000 ಬರುದಿಲ್ಲ. ಸೊ ಕರೆಕ್ಟ್ ನೆನಪಿಟ್ಕೊಳ್ಳಿ, ಟಿ ಎಫ್ ಆರ್ ಮತ್ತೆ ಎಸ್ ಟಿ ಡಿ ಆರ್ ಗೆ ನಿಮ್ಗೆ 1000 ಮಲ್ಟಿಪ್ಲೈ ಮಾಡ್ಲಿಕ್ಕೆ ಇರುದಿಲ್ಲ. ಸುಮ್ಮನೆ ನೀವು 1000 ಮಲ್ಟಿಪ್ಲೈ ಮಾಡಿದ್ರೆ 0 ಸಿಗ್ತದೆ ಅಷ್ಟೇ. ಓಕೆ, ನೆಕ್ಸ್ಟ್ ಇದು ಸ್ವಲ್ಪ ಡಿಫ್ರೆಂಟ್ ಉಂಟು ನೋಡಿ. ಫ್ರಮ್ ದ ಫಾಲೋವಿಂಗ್ ಡಾಟಾ STDR of locality A and locality B. STDR ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕು, locality A and locality B ಗೆ we have to calculate taking locality A as a standard population, because in the question standard population is not at all mentioned. They told us to take locality A as a standard population. ಅಂದ್ರೆ ಅರ್ಥ ಎಂತ? They told us take locality A as a standard population. So we have to take standard population as locality A's population. ಅಂದ್ರೆ locality A ದು ಪಾಪ್ಯುಲೇಷನ್ ಉಂಟಲ್ಲ, ಇಟ್ ಇಸ್ ನಥಿಂಗ್ ಬಟ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆಗಿರ್ತದೆ. ಅದು ನಿಮ್ಗೆ ಮುಂದೆ ಗೊತ್ತಾಗ್ತದೆ ಅಂತ ಹೇಳಿ, ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅಂತ. ಈಗ ನಂಗೆ ಹೇಳಿ, ಎಸ್ ಡಿ ಆರ್ ಕ್ಯಾಲ್ಕುಲೇಟ್ ಡೈರೆಕ್ಟ್ ಕೊಟ್ಟಿದ್ದಾರೆ ಅಥವಾ ಕ್ಯಾಲ್ಕುಲೇಟ್ ಮಾಡ್ಬೇಕಾ? ಕೊಟ್ಟಿದ್ದಾರೆ, ಡೈರೆಕ್ಟ್ ಇಲ್ಲ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ವಿ ಹ್ಯಾವ್ ಟು ರೈಟ್ ದ ಫಾರ್ಮುಲಾ. ಫಸ್ಟ್ ಐ ರೈಟ್ ದ ಫಾರ್ಮುಲಾ, ದೆನ್ ಐ ಸಬ್ಸ್ಟಿಟ್ಯೂಟ್ ಇಟ್. ಫಸ್ಟ್ ಇದಕ್ಕೆ ಒಂದಕ್ಕೆ ಬಿಲೋ 5 ಗೆ 140 ಡಿವೈಡೆಡ್ ಬೈ 5000 ಇಂಟು 1000 ದಟ್ ಇಸ್ 28. ಸೊ ಏನೆಲ್ಲ ತಗೊಳ್ಬೇಕು? ಟೌನ್ ಏಗ್ ಆಗುವಾಗ ಏಜ್, ಲೊಕ್ಯಾಲಿಟಿ ಏದು ಪಾಪ್ಯುಲೇಷನ್ ಮತ್ತೆ ಡೆತ್ಸ್. ಕರೆಕ್ಟಾ? ಏಜ್, ಲೊಕ್ಯಾಲಿಟಿ ಏದು ಪಾಪ್ಯುಲೇಷನ್ ಮತ್ತೆ ಡೆತ್ಸ್. ಆಯ್ತು, ಅದಕ್ಕೆ ನಾನು ಎಸ್ ಡಿ ಆರ್ ಫಸ್ಟ್ ಇದಕ್ಕೆ ನಂಗೆ 28 ಬಂದದ್ದು, 28 ಮಾಡಿದ್ದೇನೆ. ಸೇಮ್ ಥಿಂಗ್ 50 ಡಿವೈಡೆಡ್ ಬೈ 12,000 ಇಂಟು 1000 ಮಾಡುವಾಗ 4.1667. 80 ಡಿವೈಡೆಡ್ 15,000 ಇಂಟು 1000 ಮಾಡುವಾಗ 5.3333. 150 ಡಿವೈಡೆಡ್ ಬೈ 4,000 ಇಂಟು 1000 ಮಾಡುವಾಗ 37.5. ಅರ್ಥ ಆಯ್ತಾ? ಫಾರ್ಮುಲಾಕ್ಕೆ ಕರೆಕ್ಟ್ ಮಾಡುದು. ಎಂತ ಮಾಡುದು? ಈ ನಂಬರ್ ಇಂದ ಇದನ್ನು ಡಿವೈಡ್ ಮಾಡುದು. 50 ಭಾಗಿಸು 12,000 ಎಂತ ಕನ್ನಡದಲ್ಲಿ ಹೇಳ್ತಾ ನಂಗೆ ಕರೆಕ್ಟ್ ಗೊತ್ತಿಲ್ಲ. ಇಂಟು ಅಂದ್ರೆ ಗುಣಿಸುದು 1000 ಇಂದ, ಆಗ ಸಿಗುದು 4.1667. ಕ್ಲಿಯರಾ? ಸೊ ಇದೆಂತಾಯ್ತು? ಎಸ್ ಡಿ ಆರ್ ಫಾರ್ ಎ ಆಯ್ತು. ಹಾಗಾದ್ರೆ ಪಿ ಎಂತ ಆಗದೆ? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಲೊಕ್ಯಾಲಿಟಿ ಏದು ಪಾಪ್ಯುಲೇಷನ್ ಆಗಿರ್ಬೇಕು. ಡೈರೆಕ್ಟ್ ಮಾಡ್ಬೋದು, ಅದರಿಂದ ಇದನ್ನು ಮಲ್ಟಿಪ್ಲೈ ಮಾಡಬಾರ್ದು ಅಂತೆಲ್ಲ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಂಡು ಬಾಯಿಗೆ ಬಂದಾಗ ಬರೀತೀವಿ. ಸೊ ಇಟ್ ಈಸ್ ಎಂತದು, ಇಟ್ ಈಸ್ ಈಸಿ ಇಫ್ ಯು ರೈಟ್ ಒನ್ಸ್ ಅಗೇನ್ ಸಪರೇಟ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಬರೆದ್ರೆ ಒಳ್ಳೇದು. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಎಂತದು? 5,000. 5,000 ಇಂಟು 28 1,40,000. ಕರೆಕ್ಟ್? ಆ ತರನೆಲ್ಲ ಕ್ಯಾಲ್ಕುಲೇಟ್ ಮಾಡುವಾಗ ನಿಮ್ಗೆ ಇಷ್ಟು ವ್ಯಾಲ್ಯೂ ಸಿಗ್ತದೆ. ಟೋಟಲ್ ಮಾಡುವಾಗ 4,20,000 ಸಿಗ್ತದೆ. ಸೊ 4,20,000 ಇಂದ ನ್ಯೂಮರೇಟರ್
standard population is total 36,000. So when you substitute it and if you calculate it, you will get 11.667 as answer. ಆದ್ಮೇಲೆ ಟೌನ್ ಬಿ ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಟೌನ್ ಬಿ ಗೆ ಆಗುವಾಗ ಎಂತ ಆಗ್ತದೆ, ಟೌನ್ ಬಿ ದ ಪಾಪ್ಯುಲೇಷನ್ ಡೆತ್ಸ್ ಕ್ಲಿಯರಾ. ಸೊ 145 ಡಿವೈಡೆಡ್ ಬೈ 4000 into 1000 ಆಗುವ 36.25 ಆಗ್ತದೆ. ಸೊ ಇದೆಂತದ್ದು ASTR ಫಾರ್ ಬಿ, ತಪ್ಪಿದೆ ಇಲ್ಲಿ ಬಿ ಆಗ್ಬೇಕು. ಕ್ಲಿಯರಾ, ಇದು ಬಿ ಆಗ್ತದೆ. ಸೊ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಇಸ್ ಡೈರೆಕ್ಟ್ಲಿ ಗಿವನ್. ಎಂತ ಆಗ್ತದೆ, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ASDR ಕೊಟ್ಟಿದ್ದಾರೆ. ಸೊ ಪಿ ಇಂಟು ಬಿ ಮಾಡುವಾಗ ನಿಮ್ಗೆ 1813 ಸಿಗ್ತದೆ. ಅದೇ ತರ 12,000 into 5 ಮಾಡುವಾಗ 65,000 ಸಿಗ್ತದೆ. ಈ ತರ ಬಂದ ಪಿ ಬಿ ಅನ್ನು ನೀವು ಆಡ್ ಮಾಡುವಾಗ ಸಮೇಶನ್ ಪಿ ಬಿ ವಿಚ್ ಇಸ್ ಇನ್ ದ ನ್ಯೂಮರೇಟರ್ ಡಿವೈಡೆಡ್ ಬೈ 36,000. ಯಾಕೆ ನಾನು ಸೇಮ್ ತಗೊಂಡಿದ್ದೇನೆ ಗಮನಿಸಿ, ಯಾವತ್ತು ನಾನು ಪಾಠ ಮಾಡೋ ಗಮನ ಇಟ್ಕೊಳ್ಳಿ. ಹೇಗೆ ಸಹ ನಾನು ಪಾಪ್ಯುಲೇಷನ್ ಎದ್ದೇ ಪಾಪ್ಯುಲೇಷನ್ ಅನ್ನು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆಗಿ ತಗೊಂಡಿದ್ದೇನೆ. ಟೌನ್ ಬಿ ಗೆ ಆಗುವಾಗ ಸಹ ನಾನು ಟೌನ್ ಎದ್ದೇ ತಗೊಂಡಿದ್ದೇನೆ. ಯಾಕೆ, ಬಿಕಾಸ್ ಇನ್ ದ ಕ್ವಶನ್ ದೇ ಮೆನ್ಷನ್ಡ್ ಲೊಕ್ಯಾಲಿಟಿ ಏದ್ ಪಾಪ್ಯುಲೇಷನ್ ಅನ್ನು ನೀವು ತಗೊಳ್ಬೇಕು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆಗಿ ಅಂತ. ಟೌನ್ ಬಿ ಬಂದ ಕೂಡಲೇ ಬಿ ತಗೊಳ್ಲಿಕ್ಕೆ ಆಗುದಿಲ್ಲ. ಸೊ ತಲೆಯಲ್ಲಿ ಇಟ್ಕೊಳ್ಳಿ, ಹೇಗಾಗುವಾಗ ಸಹ ಸೇಮ್, ಯಾವತ್ತು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಚೇಂಜ್ ಆಗಲ್ಲ, ಯಾವತ್ತದು ಸೇಮ್ ಫಾರ್ ಟೌನ್ ಎ ಟೌನ್ ಬಿ. ಒಮ್ಮೆ ನೀವು ಇಲ್ಲಿ ಎ ತಗೊಂಡ ಕೂಡಲೇ ಇಲ್ಲಿಗೆ ಸಹ ಎ ಆಗಿರ್ತದೆ. ಇನ್ ದ ಕೇಸ್ ಅಲ್ಲಿ ಏನೂ ಮೆನ್ಷನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಡಿಸೈಡ್, ಯಾವ್ದಾದ್ರು ಒಂದು ಡಿಸೈಡ್ ಮಾಡ್ಬೋದು. ಈ ಪಾಪ್ಯುಲೇಷನ್ ನಾನು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆಗಿ ತಗೊಳ್ತೇನೆ ಅಂತ. ಎರಡಕ್ಕೆ ಸಹ ಸೇಮ್ ತಗೊಳ್ಬೇಕು, ಸುಮ್ನೆ ಎಗೆ ಎ ಬಿಗೆ ಬಿ ಅಂತೆಲ್ಲ ತಗೊಳ್ಲಿಕ್ಕಿಲ್ಲ. ಕ್ಲಿಯರಾ. ಸೊ ಸಮೇಶನ್ ಪಿ ಬಿ ಡಿವೈಡೆಡ್ ಬೈ ಬಿ ಸಮೇಶನ್ ಪಿ ಮಾಡುವಾಗ 4,89,799.78 ಡಿವೈಡೆಡ್ ಬೈ 36,000 ಮಾಡುವಾಗ ಎಂತ ಸಿಗ್ತದೆ, 13.61 ಸಿಗ್ತದೆ. ಈಗ ಯಾವ್ದು ಜಾಸ್ತಿ ಉಂಟು, ಇಲ್ಲಿ 11 ಉಂಟು, ಇಲ್ಲಿ 13 ಉಂಟು, ಇಲ್ಲಿ ಸಹ ಹಾಗೆ ಎಗೆ ಕಮ್ಮಿ ಉಂಟು. ಸೊ ಎ ಇಸ್ ಹೆಲ್ದಿಯರ್. ಸರಿ ನೆನಪಿಟ್ಕೊಳ್ಳಿ, ಲೆಸನ್ ಕೇಳಿ ಇನ್ನೊಮ್ಮೆ ನೀವು ಮನೇಲಿ ಟ್ರೈ ಮಾಡಿ, ಸರಿ ಅರ್ಥ ಆಗ್ತದೆ. ಇದಕ್ಕೆ ಅರ್ಥ ಆಗ್ಬೇಕಂತ ಹೇಳಿದ್ರೆ ASDR ASFR ಎಲ್ಲ ಸಹ ಕಲೀರಿ ನೀವು, ಏನು ಕಷ್ಟ ಇಲ್ಲ. ಇದು ನನ್ಗೀಗ ನಿಮ್ಗೆ ಎಫೆಕ್ಟಿವ್ನೆಸ್ ಇರ್ಲಿಕ್ಕಿಲ್ಲ ಕ್ಲಾಸ್ ಅಲ್ಲಿ ಮಾಡುವಾಗೆ, ಅದು ನಾನೀಗ ಎಂತದ್ದು ಬೋರ್ಡ್ ಅಲ್ಲಿ ಮಾಡ್ಲಿಕ್ಕೆ ಸಹ ಟೈಮ್ ಕನ್ಸ್ಯೂಮ್ ಆಗ್ತದೆ. ಬೋರ್ಡ್ ಅಲ್ಲಿ ಮಾಡ್ಬೇಕು, ರೆಕಾರ್ಡಿಂಗ್ ಆಫ್ ಮಾಡ್ಬೇಕು, ಅದೆಲ್ಲ ಕಷ್ಟ. ಸೊ ನಾನು ನಿಮ್ಗೆ ಈಸಿ ಆಗ್ಲಿ, ಅದು ಕೂಡ ಕೆಲವು ಸತಿ ಬೋರ್ಡ್ ಕ್ಲಿಯರ್ ಬರುದಿಲ್ಲ. ಸೊ ಅದೆಲ್ಲ ಕ್ಲಿಯರ್ ಇರ್ಲಿ ಅಂತ ಹೇಳಿ ನಾನು PPT ಮಾಡ್ತಿರೋದು. ತುಂಬಾನೇ ಕಷ್ಟ ಎಕ್ಸ್ಪ್ಲೇನ್ ಮಾಡುದು PPT ಅಲ್ಲಿ, ಮಾಡಿ ತೋರಿಸ್ಲಿಕ್ಕೆ ಏನೂ ಆಗುದಿಲ್ಲ, ಎಲ್ಲ ಬಾಯಲ್ಲಿ ಹೇಳ್ಬೇಕಾಗ್ತದೆ. ಸೊ ಚಾಕಲ್ಲಿ ಇಟ್ಕೊಂಡು ಮಾಡಿದಷ್ಟು ಈಸಿ ಆಗುದಿಲ್ಲ, ಅದು ಸಹ ಮಾಡ್ತಿದ್ದಾನೆ. ಸೊ 2-3 ಸತಿ ಕೇಳಿ, ಅರ್ಥ ಆಗ್ಲಿಲ್ಲ ಪುನಃ ಫಸ್ಟ್ ಇಂದ ಕೇಳಿ, ಏನು ಪ್ರಾಬ್ಲಮ್ ಇಲ್ಲ. ASDR ಫೈಂಡ್ ಔಟ್ ಮಾಡೋದು ಹೇಗೆ ಅರ್ಥ ಆಗುದಿಲ್ವಾ, ASDR ಸಿಮಿಲರ್ ಟು ASFR ಏನ್ ಮಾಡ್ತೀರಿ, ಸೇಮ್ ತರನೇ. ಇಲ್ಲಿ ಡೆತ್ ಇರ್ತದೆ, ಫರ್ಟಿಲಿಟಿ ರೇಟ್ ಇರ್ತದೆ. ಒಂದೇ ಡಿಫ್ರೆನ್ಸ್ ಅಂತ, ಅಲ್ಲಿ ಫೀಮೇಲ್ ಪಾಪ್ಯುಲೇಷನ್ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಇಲ್ಲಿ ನಿಮಗೆ ಫೀಮೇಲ್ ಪಾಪ್ಯುಲೇಷನ್ ಅಲ್ಲ, ಡೈರೆಕ್ಟ್ ಪಾಪ್ಯುಲೇಷನ್ ಅನ್ನು ಕನ್ಸಿಡರ್ ಮಾಡ್ಲಿಕ್ಕೆ. ಸೊ ಪ್ಲೀಸ್ ಯಾವತ್ತೂ ಸಹ ಸಾಲ್ವ್ ಮಾಡೋ ಮುಂಚೆ ಹಿಂದಿನ ಕ್ಲಾಸ್ ಹೋಗಿ, ನಿಮ್ಗೆ ನೆನಪಿಲ್ಲ ಹಿಂದಿನ ಕ್ಲಾಸ್ ಹೋಗಿ ನೋಡಿ, ಚೂರ ಅದು ಕಲ್ತುಕೊಂಡು ಬನ್ನಿ. ASDR ಬೇಕೇ ಇದು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಕ್ಲಿಯರ್ ಆಯ್ತಾ. ಸೊ ASDR ಪ್ರತಿಯೊಂದು ರೋಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತದೆ. ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೇನೆ. ಸೊ ಇನ್ನು ನಾವು ನೆಕ್ಸ್ಟ್ ಇದನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡುವ. ಥ್ಯಾಂಕ್ ಯು.